ಯಾವ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಯಾವ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಯಾವ್ದು? ಆಯ್ತು, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಬೆಂಗಳೂರು ಬಗ್ಗೆ ಹೇಳ ಸರ್. ಬೆಂಗಳೂರಿಗೆ 1,45,000 ಕೋಟಿಯಷ್ಟು ಫಂಡ್ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇಲ್ಲ. 13,000 ಕೋಟಿಯಷ್ಟು ಗಾರ್ಬೇಜ್ ಕ್ಲಿಯರೆನ್ಸ್ ಟೆಂಡರ್ ಕರೆದಿದೀವಿ. 6,000 ಗುಂಡಿಗಳನ್ನ ಮುಚ್ಚಿದೀವಿ. ಆ ಗುಂಡಿಗಳು ನಾವು ಮಾಡಿದ್ರೆ ನೀವು ಮೀಡಿಯಾದವರು ನೀವು ಬಿಡಲ್ಲ ಸುಮ್ನೆ. ಎಲ್ಲೆಲ್ಲಿ ಗುಂಡಿ ಆಗಿದೆ ಅದ್ರನ್ನೆಲ್ಲ ಕ್ಯಾಮ್ರಾ ಹಾಕಿ ತೋರಿಸ್ತಿರಲ್ವಾ? ಈ ಗುಂಡಿ ಹಾಕಿದ್ ಯಾವಾಗ ಸರ್? ಬಿಜೆಪಿ ಸರ್ಕಾರದಲ್ಲಿ ಟಾರ್ ಹಾಕಿದಲ್ವಾ? ನಾವು ಗುಂಡಿ ಮುಚ್ಚಿದ್ರು ಅದನ್ನ ಕಂಪ್ಲೇಂಟ್ ಮಾಡ್ತಾರಲ್ವಾ? ಈ ವಿಶ್ವಸಂಸ್ಥೆಯಿಂದ ಮೆಚ್ಚುಗೆ ಪಡೆದಂತ ಯಾವ್ದಾದ್ರೂ ಒಂದು ಗ್ಯಾರಂಟಿ ಇದ್ರೆ ಅದು ಕರ್ನಾಟಕದ ಮಾತ್ರ. ಅದರಲ್ಲಿ 500 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ತಗೊಂಡಿದ್ದು ಯಾವ್ದು ಗೊತ್ತಾ? ಸಾರಿಗೆ ಇಲಾಖೆಯಲ್ಲಿ ಶಕ್ತಿ ಯೋಜನೆ. ಅಷ್ಟೆಲ್ಲ ಬಿಡಿ, 14 ಸೇತುವೆ ಕಟ್ಟಿದೀವಿ, ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ಸುರಂಗ ಮಾರ್ಗ ಸಿಲ್ಕ್ ಬೋರ್ಡ್ ಇಟ್ಟು ಎಲೆಕ್ಟ್ರಾನಿಕ್ ಸಿಟಿ ಸಿಲ್ಕ್ ಬೋರ್ಡ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. 6,000 ಎಕರೆ ಏನಂತಾರೆ ಅರಣ್ಯ ಭೂಮಿ ಒತ್ತುವರಿ ಆಗಿತ್ತು, ಬಿಜೆಪಿ ಕಾಲದಲ್ಲೂ ಮಾಡಿದ್ದಾರೆ, ಅದನ್ನೆಲ್ಲ ವಾಪಸ್ ತಗೊಂಡಿದೀವಿ. 15,000 ಎಕರೆಯಷ್ಟು ಅರಣ್ಯ ಭೂಮಿನ ಅವ್ರು ಕೇಳಿದ್ರೆ ಆನ್ಸರ್, ಅರಣ್ಯ ಭೂಮಿ ಆಶೆ ಆಗ್ತಾ ಇದೆ ಅಂತ. 15,000 ಎಕರೆಯಷ್ಟು ಅರಣ್ಯ ಭೂಮಿ ವಿಸ್ತಾರ ಮಾಡಿದೀವಿ. ಸಾರಿಗೆ ಇಲಾಖೆಯಲ್ಲಿ ಕೇಳಿದ್ರೆ ಮೇಡಮ್ ಹೇಳ್ತಾ ಇದ್ರು ಗ್ಯಾರಂಟಿ ಬೇಕು ಅಂತ. ಅವ್ರು ಸತ್ಯವಾಗಿ ಹೇಳಿದ್ರು ಗ್ಯಾರಂಟಿ ಕನ್ಫ್ಯೂಸ್ ಇದ್ದಾರೆ. ಬೇಕು ಬೇಡ ಹೇಳಕ್ಕೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಸತ್ಯ ಗೊತ್ತು. ಗ್ಯಾರಂಟಿಯಿಂದ ಏನು ಕನ್ಫ್ಯೂಸ್ ಇದ್ದಾರೆ ಅವರು. ದುಡ್ಡು ಬೇಕು, ದುಡ್ಡು ಬೇಡ ಸರ್. ಎಚ್ಚೆತ್ಕೊಂಡು ಆಯ್ತು. ಈಗ ಮುಖ್ಯಮಂತ್ರಿ ಹೇಳಿದ್ರು ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ಮುಂದಿನ ಚುನಾವಣೆಯಲ್ಲಿ ನನ್ನದೇ ನೇತೃತ್ವದಲ್ಲಿ ಚುನಾವಣೆ ನಡೀತದೆ. ಇನ್ನಾದ್ರೂ ಕೂಡ ಈ ರಾಜ್ಯದಲ್ಲಿ ಈ ಕುರ್ಚಿ ಕಿತ್ತಾಟ ಬಿಟ್ಟು ಅಭಿವೃದ್ಧಿಯತ್ತ ಹೆಜ್ಜೆ ಇಡ್ಲಿ ಅಂತೇಳಿ ತಾವು ಕೂಡ ಬಯಸ್ತೀರಾ. ಯಾಕಂದ್ರೆ ಮತದಾರರು ನಿಮ್ಮನ್ನ ನಂಬಿ ನಿಮಗೆ ಓಟ್ ಹಾಕಿದ್ದಾರೆ. ಆ ಮತದಾರರಿಗೆ ನೀವು ಏನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಅವರಿಗೆ ದ್ರೋಹ ಮಾಡ್ದಂತೆ, ಮೋಸ ಮಾಡ್ದಂತ ಅಲ್ವಾ ಸರ್? ದೇಶ ಕಂಡಂತ ಶ್ರೀಮಂತ ವ್ಯಕ್ತಿ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ನಾವು 28 ಚುನಾವಣೆ ಹೋಗೋದು ಏನ್ ತಪ್ಪಿದೆ? ನಾವು ಹೋಗ್ತೀವಿ. ಅವರು ನಮ್ಮ ನಾಯಕರು. ಒಂದ್ ಹೇಳ್ತೀನಿ, ನಿಮ್ಮ ನಾಯಕರಿಗೆ ಹೇಳಿ ಕಿತ್ತಾಟ ಬಿಡಿ, ಅಭಿವೃದ್ಧಿ ಮಾಡಿ ಅಂತ ಹೇಳಿ. ಅಭಿವೃದ್ಧಿ ಮಾಡ್ತೇನೆ, ನಾನು ಎಲ್ಲ ಹೇಳ್ಬಿಡ್ತೀನಿ. ನೀವೆಲ್ಲಾ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ನಾವು ಕುರ್ಚಿ ಕಿತ್ತಾಟದ ಬಗ್ಗೆ ಅವ್ರು ಮಾತಾಡ್ತಿದಾರ. ನಮ್ಮಲ್ಲಿ ಅಂತ ಪ್ರಬಲವಾದಂತ ನಾಯಕರಿದ್ದಾರೆ. ಎಲ್ಲಾ ನಾಯಕರು ಸಿಎಂ ಆಗ್ಬೇಕು ಅಂತ ಅವ್ರ ಮನೋಲಾಸಿ ಹೇಳ್ಕೋತಾರೆ, ಅದ್ರಲ್ಲೇನ್ ತಪ್ಪಿಲ್ಲ. ಇನ್ನೊಂದು ಹೇಳ್ತಾ ಇದ್ರು, ಸಿಪಿ ಅವ್ರು ಹೇಳ್ತಾ ಇದ್ರು, ಮತ್ತೆ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಅಭಿವೃದ್ಧಿ ಏನಾಗಿದೆ. ಯಾವ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ? ಇಷ್ಟೆಲ್ಲ ಬಿಡಿ, 14 ಸೇತುವೆ ಕಟ್ಟಿದೀವಿ, ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ಸುರಂಗ ಮಾರ್ಗ ಸಿಲ್ಕ್ ಬೋರ್ಡ್ ಇಟ್ಟು ಎಲೆಕ್ಟ್ರಾನಿಕ್ ಸಿಟಿ ಸಿಲ್ಕ್ ಬೋರ್ಡ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಯಾರು ಮಾತಾಡಲ್ಲ. 6,000 ಎಕರೆ ಏನಂತಾರೆ ಅರಣ್ಯ ಭೂಮಿ ಒತ್ತುವರಿ ಆಗಿತ್ತು, ಬಿಜೆಪಿ ಕಾಲದಲ್ಲೂ ಮಾಡಿದ್ದಾರೆ, ಅದನ್ನೆಲ್ಲ ವಾಪಸ್ ತಗೊಂಡಿದೀವಿ. 15,000 ಎಕರೆಯಷ್ಟು ಅರಣ್ಯ ಭೂಮಿನ ಅವ್ರು ಕೇಳಿದ್ರೆ ಆನ್ಸರ್, ಅರಣ್ಯ ಭೂಮಿ ಆಶೆ ಆಗ್ತಾ ಇದೆ ಅಂತ. 15,000 ಎಕರೆಯಷ್ಟು ಅರಣ್ಯ ಭೂಮಿ ವಿಸ್ತಾರ ಮಾಡಿದೀವಿ. ಸಾರಿಗೆ ಇಲಾಖೆಯಲ್ಲಿ ಕೇಳಿದ್ರೆ ಮೇಡಮ್ ಹೇಳ್ತಾ ಇದ್ರು ಗ್ಯಾರಂಟಿ ಬೇಕು ಅಂತ. ಅವ್ರು ಸತ್ಯವಾಗಿ ಹೇಳಿದ್ರು ಗ್ಯಾರಂಟಿ ಕನ್ಫ್ಯೂಸ್ ಇದ್ದಾರೆ ಅವರು. ಬೇಕು ಬೇಡ ಹೇಳಕ್ಕೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಸತ್ಯ ಗೊತ್ತು. ಗ್ಯಾರಂಟಿಯಿಂದ ಏನು ಕನ್ಫ್ಯೂಸ್ ಇದ್ದಾರೆ ಅವರು. ದುಡ್ಡು ಬೇಕು, ದುಡ್ಡು ಬೇಡ ಸರ್.